ಟಡಾ, ಕ್ಯಾರೆಟ್ ತುರಿತಿದ್ದೀನಿ. ಏನೋ ಒಂದು ಸ್ಪೆಷಲ್ ಮಾಡ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಕ್ಯಾರೆಟ್ ಆ್ಯಂಡ್ ಸಣ್ಣಕ್ಕೆ ಕಟ್ ಮಾಡ್ತಾ ಇರೋ ಈರುಳ್ಳಿ. ಯಾವ ಪರ್ಪಸ್ಸಿಗಿದೆಲ್ಲ ವೇಟ್ ಆ್ಯಂಡ್ ಸಿ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ರವೆ, ಜೀರಿಗೆ, ಅರಿಶಿನ ಪುಡಿ, ಹಾಗೆಯೇ ಓಂಕಾಳು, ಮಿಕ್ಸ್ ವ್ಯಾಲ್. ಇದೆಲ್ಲದನ್ನು ನಾನು ಇವಾಗ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಖಾರದ ಪುಡಿಗೆ ಹಸಿಮೆಣಸಿನ್ಕಾಯಿ ಇದೆ. ಓಕೆ, ಇದು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ವಾವ್, ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿದೆ ಅಲ್ಲ, ಘಮ ಬರ್ತಾ ಇದೆ ಈರುಳ್ಳಿದು ಎಲ್ಲ. ವಿಡಿಯೋಗ್ರಾಫ್ ಮೊಸರು ಹಾಕ್ತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಮೊಸರು. ಪ್ಯೂರ್ ಮನೆಯದೇ ಮೊಸರು, ಇದು ನಂದಿನಿ ಮೊಸರು. ಹಾಗೆಯೇ ಎಷ್ಟು ಕಂಟೆಸ್ಟೆಂಟಿ ಬೇಕೋ ಅಷ್ಟು ನೀರು. ಇದಕ್ಕೆ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಇದು ಹಾಕ್ಕೊಂಡು ವೆಯ್ಟ್ ನೋಡಿ, ಈ ಥರ ಇದೆ. ಈ ಥರ ಆಗಿದೆ. ಇದು 10 ನಿಮಿಷ ಇದನ್ನು ಸ್ವಲ್ಪ ಮುಚ್ಚಿಡ್ತೀನಿ ಸೈಡ್ಗೆ. 1 ನಿಮಿಷ. ಆಗಿದೆ. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೂರ ಕಾದಿದೆ ಹಂಚು. ಈಗ ನಾನು ಇವಾಗ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ, ಇಲ್ಲಾಂದರೆ ನಾನು ಈ ಥರ ಒಂದು ಫ್ಲ್ಯಾಟ್ ತಟ್ಟೆ ತೊಗೊಂಡಿದ್ದೀನಿ ನೋಡಿ. ಈ ಥರ ಒಂದು ಫ್ಲ್ಯಾಟ್ ಇರೋ ತಟ್ಟೆ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡು ನೋಡಿ, ಹಿಟ್ಟಿನ ಅಳತೆ ಎಷ್ಟು ಚೆನ್ನಾಗಾಗಿದೆ. ವಾವ್, ವೆರಿ ನೈಸಾಗಿ ಬಂದಿದೆ. ನಾನು ಇಷ್ಟು ತೊಗೊಳ್ತೀನಿ. ಒಂದು ಚಪಾತಿಗೆ ಉಳ್ಳೆ ಮಾಡ್ಕೊತೀವಲ್ಲ ಆ ಥರ ಇದೆ ಇದು, ಅಷ್ಟುದ್ದು. ಇಲ್ಲೇ ತಟ್ಕೋತೀನಿ ನಾನು. ಬೇಕಿದ್ದರೆ ಹಂಚ ಮೇಲೂ ತಟ್ಬೋದು. ಸೊ ಅಲ್ಲಿ ಸಿಡಿಯುತ್ತೆ ಎಣ್ಣೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಇರುತ್ತೆ. ಆಮೇಲೆ ಹೆಲ್ತಿ, ಎಲ್ಲ ಹಿಟ್ಟುಗಳನ್ನು ಹಾಕಿದ್ದೀವಲ್ವ ನಾವು ಇದರಲ್ಲಿ, ಸೊ ಅದಕ್ಕೋಸ್ಕರ ಹೆಲ್ತಿ. ಇಲ್ಲಿ ನೋಡಿ, ಕೈಯಲ್ಲಿ ಈ ಥರ ಮಾಡಿದ್ರೆ ಇಲ್ಲಿ ನಾವು ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಾಗಿ ನೀಟಾಗಿ ಮಾಡ್ಕೊಬೋದು. ಸೊ ಇವಾಗ ನಾನು ಹಾಕ್ತೀನಿ. ಸರಿ, ಎತ್ತಕ್ಕೆ ಬರ್ತದೆ ಎಲ್ಲ ಗೊತ್ತಿಲ್ಲ. ಅಯ್ಯೋ ಮಾಡಿದ್ದೀನಿ. ನೋಡಿ, ಈ ಥರ ಬೀಳುತ್ತೆ. ಇದು ರಿಸ್ಕಿ ಅನಿಸಿದರೆ ನೀವು ಕೈ ಮೇಲೆ, ಹಂಚ ಮೇಲೆ ತಟ್ಟಿ ಅದು ಬಿಸಿ ತಾಗುತ್ತೆ ಅಂತ ನಾನು ಆ ಥರ ಮಾಡಿದೆ. ಹಂಚ ಮೇಲೆ ತಟ್ಟಿದ್ರೂ ಬೆಟರ್ ಅನಿಸುತ್ತೆ. ಸೊ ಸ್ವಲ್ಪ ತೆಳ್ಳಗೆ ಮಾಡೋಕ್ಕಾಗಲ್ಲ ಅಂದರೆ ಒಂದು ಕವರಿಗೆ ಎಣ್ಣೆ ಹಚ್ಕೊಂಡು ಕವರಲ್ಲಿ ಮಾಡ್ಬೋದು. ನೋಡಿ, ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಮಾಡೋಣ. ವೈಡ್ ಆಂಗಲ್ ಎಣ್ಣೆ ಹಾಕಿದ್ದೀನಿ. ವಾವ್, ವೆರಿ ನೈಸ್. ಇದು ಮಿಕ್ಸ್ಡ್ ಫ್ಲೋರ್ ತಾಲಿಪಟ್ಟು.
ಅಂದರೆ ನಾವು ಪರ್ಟಿಕ್ಯುಲರಾಗಿ 1 2 3 ತಾಲಿಪಟ್ಟು ಮಾಡುವಾಗ 3 ಥರದ ಹಿಟ್ಟನ್ನು ಹಾಕ್ಕೋತೀವಿ. ಇಲ್ಲಿ ನಾನು 5 ಟೈಪ್ಸ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮತ್ತು ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತು ಕರಿಬೇವು, ಹಾಗೆಯೇ ಜೀರಿಗೆ, ಓಂಕಾಳು, ಉಪ್ಪು, ಎಣ್ಣೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಆಮ್ಲೆಟ್ ಫ್ಲೇವರ್ ಬರ್ತಾ ಇದೆ. ಚೆನ್ನಾಗಿ ಬೇಯ್ದು ಫ್ಲೇಮ್ ದೊಡ್ಡ ಇಟ್ಕೊಂಡು ದೊಡ್ಡ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ ಈಗ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ನನಗೆ ಕೈಯಲ್ಲಿ ಮಾಡೋದು ಕಂಫರ್ಟ್ ಅನ್ನಿಸ್ಲೇ ಇಲ್ಲ. ಸೊ ಅದಕ್ಕೆ ನಾನು ಈ ಥರ ಕವರ್ ತಗೊಂಡು ಒಂದು ಕವರಲ್ಲಿ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಬೇಯ್ತಾ ಇದ್ದಾವೆ. ನೆಕ್ಸ್ಟು ಇಲ್ಲಿ ಬೆಂದಿರೋದು 2 ಇದೆ. ಇದಕ್ಕೆ ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇವರಿಗೆ, ಮಕ್ಕಳಿಗೆ ಮತ್ತು ಪಪ್ಪಂಗೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ವೆಯ್ಟು ಬನ್ನಿ ಇವಾಗ ಇವ್ರಿಗೆ ಕೊಟ್ಟು ಹೆಂಗಿದೆ ಅಂತ ನೋಡೋಣ. ಹಲೋ, ಸ್ಪೆಷಲ್ ಫಾರ್ ಯು. ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ತುಪ್ಪ ಹಾಂ, ಏನೋ ಒಂದು ಸ್ಪೆಷಲಾಗಿ ಮಾಡಿರೋದು, ಹೆಲ್ತಿ ಫುಡ್ ಅದು. ಚೆನ್ನಾಗಿದೆಯಾ? ನೋಡಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಚೆನ್ನಾಗಿರುತ್ತೆ, ಹಾಗೆಯೇ ದೊಡ್ಡವರಿಗೂ ಒಳ್ಳೆ ಹೆಲ್ತಿ ಫುಡ್ಡು. ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.